ಆಷಾಢ ಮಾಸದ 3ನೇ ಶುಕ್ರವಾರದ ಮಹಾಲಕ್ಷ್ಮಿ ಪೂಜಾ ವಿಧಾನ. ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಆಷಾಢ ಮಾಸದ 3ನೇ ಶುಕ್ರವಾರದ ಮಹತ್ವ, ಮಹಾಲಕ್ಷ್ಮಿ ಪೂಜಾ ವಿಧಾನ, ಮನೆಯಲ್ಲೇ ಸರಳವಾಗಿ ಮಾಡಬಹುದಾದ ಪರಿಹಾರಗಳು, ದೀಪಾರಾಧನೆ, ನೈವೇದ್ಯ ಮತ್ತು ಈ ದಿನ ತಪ್ಪದೆ ಪಾಲಿಸಬೇಕಾದ ನಿಯಮಗಳ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದರೆ ಪೂಜೆಯನ್ನು ಹೇಗೆ ಆರಂಭಿಸಬೇಕು, ಯಾವ ಸಮಯದಲ್ಲಿ ದೀಪ ಹಚ್ಚಬೇಕು, ಯಾವ ಮಂತ್ರ ಜಪಿಸಬೇಕು, ಯಾವ ಪರಿಹಾರ ಧನ ಸಂಪತ್ತಿಗೆ ಶುಭಕರ ಎಂದು ಸಂಪೂರ್ಣವಾಗಿ ತಿಳಿದುಕೊಳ್ಳಬಹುದು. ವಿಡಿಯೋ ಆರಂಭಿಸುವ ಮೊದಲು ಮಹಾಲಕ್ಷ್ಮಿ ದೇವಿಗೆ ಭಕ್ತಿಯಿಂದ ನಮಸ್ಕರಿಸಿ. ಸ್ನೇಹಿತರೆ, ಆಷಾಢ ಮಾಸದ 3ನೇ ಶುಕ್ರವಾರವನ್ನು ಲಕ್ಷ್ಮೀ ದೇವಿಯ ವಿಶೇಷ ಕೃಪೆಯ ದಿನ ಎಂದು ಹಲವಾರು ಮನೆಗಳಲ್ಲಿ ಭಕ್ತಿಯಿಂದ ಆಚರಿಸಲಾಗುತ್ತದೆ. ಇಂದು ಸಂಜೆ ಒಂದು ದೀಪ ಹಚ್ಚಿ ಭಕ್ತಿಯಿಂದ ಪ್ರಾರ್ಥಿಸಿದರೂ ಮನೆಯಲ್ಲಿ ಶುಭ ವಾತಾವರಣ ಹೆಚ್ಚುತ್ತದೆ ಎಂದು ಹಿರಿಯರು ಹೇಳುತ್ತಾರೆ. ಇಂದು ನಾನು ಹೇಳುವ ಸರಳ ಪೂಜಾ ವಿಧಾನ ಮತ್ತು ಪರಿಹಾರವನ್ನು ನಿಮ್ಮ ಮನೆಯಲ್ಲಿ ಮಾಡಿದರೆ ಮನಸ್ಸಿಗೆ ಶಾಂತಿ, ಕುಟುಂಬಕ್ಕೆ ಒಗ್ಗಟ್ಟು ಮತ್ತು ಜೀವನದಲ್ಲಿ ಸಕಾರಾತ್ಮಕತೆ ಹೆಚ್ಚಲು ಸಹಾಯವಾಗಬಹುದು. ಆಷಾಢ ಮಾಸ ಎಂದರೇನು? ಹಿಂದೂ ಪಂಚಾಂಗದಲ್ಲಿ ಆಷಾಢ ಮಾಸವು ಬಹಳ ಪವಿತ್ರವಾದ ಮಾಸವಾಗಿದೆ. ಈ ಮಾಸದಲ್ಲಿ ವಿಷ್ಣು ಮತ್ತು ಮಹಾಲಕ್ಷ್ಮಿ ಆರಾಧನೆಗೆ ವಿಶೇಷ ಮಹತ್ವ ನೀಡಲಾಗಿದೆ. ಶುಕ್ರವಾರವು ಲಕ್ಷ್ಮೀದೇವಿಗೆ ಸಮರ್ಪಿತವಾದ ವಾರದ ದಿನ. ಆದ್ದರಿಂದ ಆಷಾಢ ಮಾಸದ ಶುಕ್ರವಾರಗಳು ವಿಶೇಷ ಪೂಜಾ ದಿನಗಳಾಗಿ ಪರಿಗಣಿಸಲಾಗುತ್ತವೆ. 3ನೇ ಶುಕ್ರವಾರದಲ್ಲಿ ಮನೆ ಸ್ವಚ್ಛತೆ, ದೀಪಾರಾಧನೆ, ಕೆಂಪು ಬಣ್ಣದ ಪೂಜೆ ಮತ್ತು ದಾನ ಮಾಡುವುದು ಶುಭಕರವೆಂದು ಸಂಪ್ರದಾಯಗಳಲ್ಲಿ ಕಾಣಬಹುದು. ಇಂದಿನ ದಿನದ ಮಹತ್ವ. ಈ ದಿನವನ್ನು ಅನೇಕ ಕುಟುಂಬಗಳಲ್ಲಿ ಐಶ್ವರ್ಯ, ಅನ್ನ ಸಂಪತ್ತು ಮತ್ತು ಸೌಭಾಗ್ಯಕ್ಕಾಗಿ ಆಚರಿಸಲಾಗುತ್ತದೆ. ಭಕ್ತಿಯಿಂದ ಮಾಡಿದ ಪ್ರಾರ್ಥನೆ ಮನಸ್ಸಿಗೆ ಧೈರ್ಯ ನೀಡುತ್ತದೆ. ಕುಟುಂಬದವರು ಒಟ್ಟಿಗೆ ಪೂಜೆ ಮಾಡಿದರೆ ಮನೆಯಲ್ಲಿ ಒಗ್ಗಟ್ಟು ಹೆಚ್ಚುತ್ತದೆ ಎಂಬುದು ಪರಂಪರೆಯ ನಂಬಿಕೆ. ಇದು ಅತಿಶಯ ಚಮತ್ಕಾರಗಳ ದಿನವೆಂದು ಅಲ್ಲ, ಭಕ್ತಿ, ಶಿಸ್ತು ಮತ್ತು ಸಕಾರಾತ್ಮಕತೆಗಳನ್ನು ಹೆಚ್ಚಿಸುವ ದಿನವೆಂದು ನೋಡಬೇಕು. ಪೂಜೆಗೆ ಬೇಕಾಗುವ ಸಾಮಗ್ರಿಗಳು. ಪೂಜೆಗೆ ಈ ಕೆಳಗಿನ ಸಾಮಗ್ರಿಗಳನ್ನು ಸಿದ್ಧಪಡಿಸಿ. ಮಹಾಲಕ್ಷ್ಮಿ ದೇವಿಯ ಫೋಟೋ ಅಥವಾ ವಿಗ್ರಹ, ಕೆಂಪು ಬಟ್ಟೆ, ಅರಿಶಿಣ ಕುಂಕುಮ, ಅಕ್ಷತೆ, ಹೂಗಳು, ಮಲ್ಲಿಗೆ, ಕನಕಾಂಬರ ಅಥವಾ ಕಮಲ, 2 ದೀಪಗಳು, ತುಪ್ಪ ಅಥವಾ ಎಳ್ಳೆಣ್ಣೆ, ಅಗರಬತ್ತಿ ಮತ್ತು ಕರ್ಪೂರ, ಹಣ್ಣುಗಳು, ಹಾಲು, ಸಕ್ಕರೆ ಅಥವಾ ಪಾಯಸ ನೈವೇದ್ಯ, 1 ನಾಣ್ಯ, ತುಳಸಿ ಎಲೆ ಇದ್ದರೆ ಉತ್ತಮ. ಸಾಮಗ್ರಿಗಳನ್ನು ಮುಂಚಿತವಾಗಿ ಸಿದ್ಧಪಡಿಸಿಕೊಂಡರೆ ಪೂಜೆ ಶಾಂತವಾಗಿ ನಡೆಯುತ್ತದೆ. ಬೆಳಗಿನ ಸಿದ್ಧತೆ. ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಶುಚಿಯಾದ ಬಟ್ಟೆ ಧರಿಸಿ. ಮನೆ, ವಿಶೇಷವಾಗಿ ದೇವರ ಮನೆ ಮತ್ತು ಮುಖ್ಯ ಬಾಗಿಲನ್ನು ಸ್ವಚ್ಛಗೊಳಿಸಿ. ಬಾಗಿಲಿಗೆ ರಂಗೋಲಿ ಹಾಕಿ ಅರಿಶಿಣದ ನೀರನ್ನು ಬಾಗಿಲಿನ 2 ಬದಿಗಳಿಗೆ ಸಿಂಪಡಿಸಿ. ನಂತರ ಕುಂಕುಮದ ಚುಕ್ಕೆ ಇಡಿ. ಈ ಸಿದ್ಧತೆ ಮನೆಯಲ್ಲಿ ಶುಭ ವಾತಾವರಣವನ್ನು ಉಂಟುಮಾಡುತ್ತದೆ. ದೇವರ ಅಲಂಕಾರ. ದೇವರ ಮುಂದೆ ಕೆಂಪು ಬಟ್ಟೆ ಹಾಸಿ ಅದರ ಮೇಲೆ ಮಹಾಲಕ್ಷ್ಮಿ ದೇವಿಯ ಚಿತ್ರವನ್ನು ಇಡಿ. ಚಿತ್ರದ ಮುಂದೆ ಅಕ್ಷತೆ, ಹೂವು ಮತ್ತು ನಾಣ್ಯವನ್ನು ಇಡಿ. ದೀಪವನ್ನು ದೇವಿಯ ಬಲಭಾಗದಲ್ಲಿ ಇಡುವುದು ಸಂಪ್ರದಾಯ. ಕೆಂಪು ಬಣ್ಣವು ಲಕ್ಷ್ಮೀದೇವಿಯ ಮಂಗಳದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಮುಖ್ಯ ಪೂಜಾ ವಿಧಾನ. ಈಗ ಮುಖ್ಯ ಪೂಜೆಯನ್ನು ಆರಂಭಿಸೋಣ. ಮೊದಲು ಗಂಟೆ ಬಾರಿಸಿ ದೇವಿಯನ್ನು ಆಹ್ವಾನಿಸಿ. ಅರಿಶಿಣ ಮತ್ತು ಕುಂಕುಮ ಅರ್ಪಿಸಿ. ಹೂಗಳನ್ನು ಸಮರ್ಪಿಸಿ. ನಂತರ ಕೈ ಮುಗಿದು ಈ ಪ್ರಾರ್ಥನೆಯನ್ನು ಹೇಳಿ. ಓಂ ಶ್ರೀ ಮಹಾಲಕ್ಷ್ಮೀ ನಮಃ. ನಮ್ಮ ಮನೆಗೆ ಆರೋಗ್ಯ, ಐಶ್ವರ್ಯ, ಅನ್ನ ಸಂಪತ್ತು ಮತ್ತು ಸೌಭಾಗ್ಯವನ್ನು ಕರುಣಿಸು. ಈ ಮಂತ್ರವನ್ನು 11 ಬಾರಿ ಜಪಿಸಿ. ಓಂ ಶ್ರೀಂ ಮಹಾಲಕ್ಷ್ಮೀ ನಮಃ. ಸಾಧ್ಯವಾದರೆ ಲಕ್ಷ್ಮೀ ಅಷ್ಟೋತ್ತರ ಅಥವಾ ಶ್ರೀ ಸೂಕ್ತವನ್ನು ಪಠಿಸಿ. ಪಠಣ ಸಾಧ್ಯವಾಗದಿದ್ದರೆ ದೇವಿಯ ನಾಮಸ್ಮರಣೆ ಮಾಡಬಹುದು. ದೀಪಾರಾಧನೆ. ಸಂಜೆ 6ರಿಂದ 7 ಗಂಟೆಯೊಳಗೆ 2 ದೀಪ ಹಚ್ಚುವುದು ಉತ್ತಮ. 1 ದೀಪವನ್ನು ದೇವರ ಮುಂದೆ ಮತ್ತು ಇನ್ನೊಂದು ದೀಪವನ್ನು ಮುಖ್ಯ ಬಾಗಿಲಿನ ಬಳಿ ಇಡಿ. ದೀಪ ಹಚ್ಚುವಾಗ ಹೀಗೆ ಹೇಳಿ. ದೀಪಜ್ಯೋತಿ ಪರಬ್ರಹ್ಮ, ದೀಪಜ್ಯೋತಿ ಜನಾರ್ದನಃ. ದೀಪದ ಬೆಳಕು ಜ್ಞಾನ ಮತ್ತು ಶುಭದ ಸಂಕೇತ. ನೈವೇದ್ಯ ವಿಧಾನ. ಹಾಲಿಗೆ ಸಕ್ಕರೆ ಹಾಕಿ ಅಥವಾ ಪಾಯಸ ಮಾಡಿ ನೈವೇದ್ಯ ಸಮರ್ಪಿಸಿ. ನೈವೇದ್ಯ ಇಡುವಾಗ ಮನಸ್ಸಿನಲ್ಲಿ ಕೃತಜ್ಞತೆ ಇರಲಿ. ಸ್ವಲ್ಪ ಸಮಯದ ನಂತರ ಕುಟುಂಬದವರು ಪ್ರಸಾದವಾಗಿ ಸ್ವೀಕರಿಸಬಹುದು. ಧನ ಸಂಪತ್ತಿಗಾಗಿ ಸರಳ ಪರಿಹಾರ.
ಅಕ್ಕಿ ಪರಿಹಾರ. 1 ಮುಷ್ಟಿ ಅಕ್ಕಿಯನ್ನು ದೇವರ ಮುಂದೆ ಇಟ್ಟು ಪೂಜೆ ಮಾಡಿ ನಂತರ ಅದನ್ನು ಅಡುಗೆಗೆ ಬಳಸಬಹುದು. ನಾಣ್ಯ ಪೂಜೆ. 1 ರೂಪಾಯಿ ಅಥವಾ 5 ರೂಪಾಯಿ ನಾಣ್ಯವನ್ನು ಪೂಜೆ ಮಾಡಿ ಹಣದ ಪೆಟ್ಟಿಗೆಯಲ್ಲಿ ಇಡಿ. ತುಳಸಿ ದೀಪ. ತುಳಸಿ ದೀಪ. ತುಳಸಿ ಗಿಡದ ಬಳಿ ಚಿಕ್ಕ ದೀಪ ಹಚ್ಚಿ 3 ಪ್ರದಕ್ಷಿಣೆ ಮಾಡಿ. ಈ ಪರಿಹಾರಗಳು ಭಕ್ತಿ ಮತ್ತು ಶುಭ ಸಂಕಲ್ಪದ ಸಂಕೇತಗಳು. ಕುಟುಂಬ ಶಾಂತಿಗಾಗಿ. ಕುಟುಂಬದ ಎಲ್ಲರೂ ಸೇರಿ 2 ನಿಮಿಷ ಮೌನವಾಗಿ ಪ್ರಾರ್ಥನೆ ಮಾಡಿ. ಒಟ್ಟಾಗಿ ಮಾಡಿದ ಪ್ರಾರ್ಥನೆ ಮನೆಯಲ್ಲಿ ಪ್ರೀತಿ ಮತ್ತು ಶಾಂತಿಯನ್ನು ಹೆಚ್ಚಿಸುತ್ತದೆ. ಇಂದು ತಪ್ಪಿಸಬೇಕಾದ ಕೆಲವು ವಿಷಯಗಳು. ಜಗಳ ಮತ್ತು ಕೋಪವನ್ನು ತಪ್ಪಿಸಿ. ದೇವರ ಮನೆಯ ಸ್ವಚ್ಛತೆಯನ್ನು ನಿರ್ಲಕ್ಷಿಸಬೇಡಿ. ದೀಪವನ್ನು ಊದಿ ಆರಿಸಬೇಡಿ, ಅದು ಸ್ವಾಭಾವಿಕವಾಗಿ ಆರಲು ಬಿಡಿ. ಸಾಧ್ಯವಾದರೆ ಸಾತ್ವಿಕ ಆಹಾರ ಸೇವಿಸಿ. ದಾನ ಮಾಡುವ ಮಹತ್ವ. ಇಂದು ಅಕ್ಕಿ, ಹಣ್ಣು ಅಥವಾ ಆಹಾರವನ್ನು ಅಗತ್ಯವಿರುವವರಿಗೆ ದಾನ ಮಾಡಿದರೆ ಪುಣ್ಯಕರವೆಂದು ಪರಿಗಣಿಸಲಾಗುತ್ತದೆ. ದಾನವು ಕರುಣೆ ಮತ್ತು ಹಂಚಿಕೆಯ ಮನೋಭಾವವನ್ನು ಬೆಳೆಸುತ್ತದೆ. ರಾತ್ರಿ ಅಂತಿಮ ಪ್ರಾರ್ಥನೆ. ರಾತ್ರಿ ಮಲಗುವ ಮೊದಲು ದೇವರ ಮುಂದೆ ನಿಂತು ಹೀಗೆ ಹೇಳಿ: ಅಮ್ಮ ಮಹಾಲಕ್ಷ್ಮಿ, ನಮ್ಮ ಮನೆಯಲ್ಲಿ ಆರೋಗ್ಯ, ಸಂತೋಷ ಮತ್ತು ಸದ್ಭಾವನೆ ಸದಾ ನೆಲೆಸಿರಲಿ. ಈ ಪ್ರಾರ್ಥನೆಯೊಂದಿಗೆ ದಿನವನ್ನು ಪೂರ್ಣಗೊಳಿಸಿ. ಸ್ನೇಹಿತರೆ, ಆಷಾಢ ಮಾಸದ 3ನೇ ಶುಕ್ರವಾರದ ಪೂಜೆ ಎಂದರೆ ಕೇವಲ ವಿಧಿ ವಿಧಾನವಲ್ಲ, ಅದು ಮನಸ್ಸಿನ ಶುದ್ಧತೆ, ಕುಟುಂಬದ ಒಗ್ಗಟ್ಟು ಮತ್ತು ಕೃತಜ್ಞತೆಯ ಆಚರಣೆ. ಇಂದು ತಿಳಿಸಿದ ಪೂಜಾ ವಿಧಾನವನ್ನು ಸರಳವಾಗಿ ನಿಮ್ಮ ಮನೆಯಲ್ಲಿ ಮಾಡಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಕಾಮೆಂಟ್ನಲ್ಲಿ ಶ್ರೀ ಮಹಾಲಕ್ಷ್ಮೀ ದೇವಿಯೇ ನಮಃ ಎಂದು ಬರೆಯಿರಿ. ಮಹಾಲಕ್ಷ್ಮೀ ದೇವಿಯ ಕೃಪೆ ನಿಮ್ಮ ಮನೆ ಮೇಲೆ ಸದಾ ಇರಲಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.